ನಾನು ಹೇಳಿದ್ರೆ ಜಗಳ ಮಾಡಬೇಕು. ಅವ್ರು ಹೇಳಿದ್ದು ಜಗಳ ಮಾಡಿರ್ಬೋದು. ಒಂದು ರಾಜ್ಯದ ಮುಖ್ಯಮಂತ್ರಿಯಾಗಿ ಅವರು ತಮ್ಮ ಬೇಡಿಕೆ ಇಡುವಾಗ ಗಂಭೀರವಾದಂತ ಮಾತನ್ನು ಹೇಳಿರಬಹುದು. ಆದ್ರೆ ನಿಮ್ಮ ಮೂಲಕ ದೇಶ ವಿಭಜನೆ ಮಾಡ್ತೇವೆ ಅಂತ ಹೇಳಿದ್ರಿ, ನೀವು ದೇಶ ವಿಭಜನೆ ಮಾಡ್ತೇವೆ ಅಂತ ಹೇಳಿದ್ರಿ. ಅವ್ರು ಆ ಮಾತು ಹೇಳಿರ್ಲಿಲ್ಲ. ಅವರು ಮುಖ್ಯಮಂತ್ರಿ ಆಗಿದ್ದಾಗ ರಾಜ್ಯದ ಪರವಾಗಿ ಅವರು ಮಾತಾಡಿರ್ಬೋದು. ಅವರು ರಾಜ್ಯದ ಪರವಾಗಿ ಅವರು ಮಾತಾಡಿರ್ಬೋದು. ಆದ್ರೆ ನಿಮ್ಮ ಧ್ವನಿ ಬಂತು ಅಂದ್ರೆ, ನಿಮ್ಮ ಧ್ವನಿ ಎಲ್ಲಿಗೆ ಬಂತು ಅಂದ್ರೆ ತೆರಿಗೆ ಕೊಡೋದಾದ್ರೆ ದೇಶ ವಿಭಜನೆ ಮಾಡ್ತೇವೆ ಅನ್ನುವಂತ ಮಟ್ಟಿಗೆ ನಿಮ್ಗೆ ನೀವೇನ್ ಹೇಳಿದ್ರಿ? ನಿಮ್ಮ ಭಾಷೆಯಲ್ಲಿ ಏನ್ ಹೇಳಿದ್ರಿ ಅಂದ್ರೆ ದೇಶ ವಿಭಜನೆ ಮಾಡ್ತೇವೆ ಅಂತ ಹೇಳಿ ನೆನಪು ಹೇಳಿದ್ರಿ. ಆದ್ರೆ ಅವತ್ತಿನ ಗುಜರಾತಿನ ಮುಖ್ಯಮಂತ್ರಿ ತೆರಿಗೆ ಕೊಡಿ ಅಂತ ಹೇಳಿದ್ದಾರೆ. ತೆರಿಗೆ ಕೊಡಿ, ನಮ್ಮ ರಾಜ್ಯ ತೆರಿಗೆ ಕೊಡಿ ಅಂತ ಹೇಳಿದ್ದಾರೆ. ಪ್ರಜಾಪ್ರಭುತ್ವದ ಮುಖ್ಯಮಂತ್ರಿ ತೆರಿಗೆ ಕೊಡಿ ಅಂತ ಹೇಳಿದ್ರಲ್ಲಿ ತಪ್ಪೇನಿಲ್ಲ, ನಿಮ್ಗೆ ತಪ್ಪನ್ನು ನಾವು ಹೇಳ್ತಾ ಇಲ್ಲ. ಆದ್ರೆ ನೀವು ಹೇಳ್ತಾ ಇರೋದು ಈಗ ದೇಶ ವಿಭಜನೆ ಮಾಡ್ತೇವೆ ಅಂತ ಹೇಳಿದಕ್ಕೆ ಮಾತ್ರ ನಮ್ಮಿರೋದು. ಮುಖ್ಯಮಂತ್ರಿ ನೀ ಸುಮ್ಮರಪ್ಪ. ಮೊದಲ ಮಾನ್ಯ ಅಧ್ಯಕ್ಷರೇ, ಆಡದಂತ ಮಾತುಗಳನ್ನೇ ಹೇಳಿದ್ದೀನಿ. ಇಳಿಬೇಕು ಎಲ್ಲರಿಗೂ ತಿಳುವಳಿಕೆ. ಅವರು ಮುಖ್ಯಮಂತ್ರಿ ಪಾಪ ತಪ್ಪೇನಿಲ್ಲ ಅವ್ರು ಹೇಳಿರೋದು. ಆಸ್ ಚೀಫ್ ಮಿನಿಸ್ಟರ್ ಆಫ್ ಗುಜರಾತ್ ಅವ್ರು ಹೇಳಿರೋದು ಕರೆಕ್ಟ್ ಆಗಿದೆ. 14ನೇ ಹಣಕಾಸಿನ ಮುಂದೆ ಹೇಳಿರೋದು ಇದು. ನಮ್ಮ ಧ್ವನಿ ಇರೋದು ನೋಡಿ, ಪುನಃ ಯಾಕ್ರಿ ಅಂತ ಹೇಳ್ತೀರಿ? ಅವ್ರು ಹೇಳಿದ್ರು ಕೋಪನ ನಿಮ್ಗೆ? ನೀವು ಹೇಳುವಾಗ ನಮ್ದು ಹೇಳಿ, ಆಮೇಲೆ ಕೇಳಿ. ಪದೇ ಪದೇ ಎದ್ರಿ ನಾನು ಮಾತಾಡಕ್ಕಾಗಲ್ಲ. ಅಲ್ಲ ಕೇಳಿ ಸರ್, ಅನುಭವಕ್ಕೆ ನಾವು ನಿಮ್ಮ ಹುದ್ದೆಗೆ ನಾವು ಗೌರವ ಕೊಡ್ತೇವೆ. ನೀವು ಮಾತಾಡುವಾಗ ನಮ್ಗೂ ಸ್ವಲ್ಪ ಹೇಳಲಿಕ್ಕೆ ಅವಕಾಶ ಕೊಡ್ಬೇಕಲ್ಲ. ಅವ್ರು ಹೇಳ್ತಾ ಇರೋದು ಏನಂದ್ರೆ, ಅವ್ರು ಹೇಳ್ತಾ ಇರೋದು ಮುಖ್ಯಮಂತ್ರಿಗಳ ಕೇಳಿ. ಆಮೇಲೆ ರಾಜ್ಯದ ಮಾನ್ಯ ಸಭಾಪತಿ ಪ್ರಶ್ನೆ ಮಾಡಿರ್ಲಿಲ್ಲ. ಮುಂದೆ ಹೋಗಿ ಲಕ್ನೋದಲ್ಲಿ 2012ರಲ್ಲಿ ಇವರು ಪಕ್ಷದ ರಾಷ್ಟ್ರೀಯ ಕಾರ್ಯಕಾರಿಣಿ ಸಭೆ ನಡೆಯಿತು. ಆಗ ಏನ್ ಹೇಳಿದ್ದಾರೆ ಅಂದ್ರೆ, ಇದೇ ನರೇಂದ್ರ ಮೋದಿ ಅವರು ರೆಸಲ್ಯೂಷನ್ ಪಾಸ್ ಮಾಡಿದ್ದಾರೆ ಆ ಎಕ್ಸಿಕ್ಯೂಟಿವ್ ಕಮಿಟಿ ಇದರಲ್ಲಿ. ಯುಪಿಎ ಗವರ್ಮೆಂಟ್ ಎ ಗ್ರೇವ್ ಥ್ರೆಟ್ ಟು ಅವರ್ ಫೆಡರಲಿಸಮ್. ನಾನು ಹೇಳ್ತಾ ಇದ್ದೀನಿ, ಸೆಂಟ್ರಲ್ ಗವರ್ಮೆಂಟ್ headed by Narendra Modi is a threat to federalism. What you are doing outside that threat? How do you say when he is saying that what you are doing outside that threat? Sir, Okay, sir. What you are doing ಒಪ್ಕೊತಾ ಇದ್ದಾರಲ್ಲ, ಹಾಗಲ್ಲ. ಅವ್ರು ಹೇಳಿದ್ದು ರಾಜ್ಯದ ಹಕ್ಕನ್ನು ಕೇಳಬಹುದು, ದೇಶವನ್ನು ಪ್ರಶ್ನೆ ಮಾಡಿರಲಿಲ್ಲ. ಈಗ ಅವರು ದೇಶ ಪ್ರಶ್ನೆ ಮಾಡ್ತಾ ಇದ್ದಾರೆ. ಉಪಸಭಾಪತಿ ಅವರೇ, ಹಾಲ್ ಮಾಡ್ಬಿಟ್ರಿ, ನೋಡಿರ್ಬೇಕ್ರಿ ಚಂಡೀಗಢಲ್ಲಿ. ಹೇಳಿ ಸರ್, ನೋಡಿ ಮಹಾತ್ಮ ಗಾಂಧೀಜಿ ನೀವಿರುವಾಗಲೂ ಈ ರೀತಿ ಹೇಳಿಸ್ತೀರಾ ನಿಮ್ಮ ಮಂತ್ರಿಗಳ ಕೈಯಲ್ಲಿ? ಯಾಕೆ ನೀವಿರುವಾಗಲೂ ಈ ರೀತಿ ಹೇಳಿಸ್ತೀರಾ? ಅಲ್ಲ, ನಿಮ್ಮ ಮಂತ್ರಿಗಳ ಕೈಯಲ್ಲಿ ನೀವು ಪದೇ ಪದೇ ಹೇಳಿದವರು ನೀವು ಎದ್ದೇಳ್ಬೇಡಿ. ಅಲ್ಲ, ನೀವು ಎದ್ದೇಳ್ಬೇಡಿ ಅಂತಲ್ಲ, ನೀವೆಲ್ಲರಿಗೂ ಮುಖ್ಯಮಂತ್ರಿಗಳು, ಅವ್ರಿಗೆ ಮಾತ್ರ ಅಲ್ಲ, ನೀವೆಲ್ಲರಿಗೂ ಮುಖ್ಯಮಂತ್ರಿಗಳು. ನೀವೆಲ್ಲರಿಗೂ ಪಕ್ಷದ ನಾಯಕರೇ, ಮತ್ತೆ ನೀವು ಮಾತಾಡ್ತಾ ವಿರೋಧ ಪಕ್ಷದ ನಾಯಕರು, ಈ ರೀತಿ ಆರ್ಭಟ ಮಾಡಬಾರ್ದು. ವಿರೋಧ ಪಕ್ಷದ ನಾಯಕರು ನಾನು ಮಾತಾಡುವಾಗ ನಿಮ್ಮ ಮೇಲೆ ಗೌರವ ಇದೆ, ನೀವು ಮಾತಾಡ್ಬೇಕು. ನಿಮ್ಮ ಮೇಲೆ ನಮ್ಗೆ ಗೌರವ ಇದೆ. ನಿಮ್ಮ ಎದುರು ಕೂತ್ಕೊಂಡವ ನಾನು ಮಾತಾಡ್ತೇನೆ, ಮತ್ತೆ ಯಾರು ಮಾತಾಡ್ಬೇಕು? ನಿಮ್ಮ ಎದುರು ಕೂತ್ಕೊಂಡವ ನಾನು ಮಾತಾಡ್ತೇನೆ, ಮತ್ತೆ ಯಾರು ಮಾಡ್ಬೇಕು? ಸಭಾನಾಯಕರೇ, ಪ್ರಜಾಪ್ರಭುತ್ವದಲ್ಲಿ ನೋಡಿ ಒಂದ್ ನಿಮಿಷ ನೋಡಿ, ಒಂದ್ ನಿಮಿಷ ಕೂತ್ಕೊಳ್ಳಿ ಸರ್. ನೋಡಿ, ಇರ್ಲಿ, ಒಂದು ಮುಖ್ಯಮಂತ್ರಿಗಳು ನೋಡಿ, ಸಭಾನಾಯಕರೇ ನೀವು ಅರ್ಥ ಮಾಡ್ಕೊಳ್ಬೇಕು. ನೋಡಿ, ಮುಖ್ಯಮಂತ್ರಿಗಳು ಮಾತನಾಡ್ಬೇಕಾದ್ರೆ ವಿರೋಧ ಪಕ್ಷದ ನಾಯಕರು ಏನಾದ್ರು ಕೇಳಿದ್ರೆ ಮುಖ್ಯಮಂತ್ರಿಗಳು ಸಮರ್ಥರಿದ್ದಾರೆ. ಅದ್ರ ಬಗ್ಗೆ ನೀವೆಲ್ಲ ಎದ್ನಿಟ್ರೆ ಸಮಯ ಹೋಗುತ್ತೆ. ಮುಖ್ಯಮಂತ್ರಿಗಳು ನೋಡಿ, ಒಂದು ಕ್ಲಾರಿಫಿಕೇಶನ್
ನೋಡಿ ಸಭಾನಾಯಕರೇ, ಕ್ಲಾರಿಫಿಕೇಶನ್ ವ್ಯವಸ್ಥೆಯ ಒಳಗಡೆ ಕ್ಲಾರಿಫಿಕೇಶನ್ ಕೇಳಂತ ಹಕ್ಕು ಎಲ್ರಿಗೂ, ಮುಖ್ಯಮಂತ್ರಿಗಳು ಉತ್ತರ ಕೊಡುವಂತದ್ದು, ವಿರೋಧ ಪಕ್ಷದ ನಾಯಕರಲ್ಲಿ ಏನಾದ್ರೂ ಎನಿ ಕ್ಲಾರಿಫಿಕೇಶನ್ ಕೇಳಂತದ್ದು ಇದೆ. ಅದಕ್ಕೆ ನೋಡಿ, ಒಂದು ಗೌರವಯುತವಾಗಿ ಒಂದು ಆರೋಗ್ಯಕರವಾಗಿ ಚರ್ಚೆ ಆಗುವಂತದ್ದು ಇದ್ರೊಳಗೆ ನಡಿಬೇಕಾಗಿದೆ. ಅದ್ರೊಳಗಡೆ ನೀವು ಮುಖ್ಯಮಂತ್ರಿಗಳು ಅವ್ರ ಬಜೆಟ್ ಮೇಲೆ ಉತ್ತರ ಕೊಡ್ತಾ ಇದ್ದಾರೆ, ಎನಿ ಕ್ಲಾರಿಫಿಕೇಶನ್ಸ್ ಇದ್ರೆ ಅವ್ರು ಕೊಡ್ತಾರೆ, ಸಮರ್ಥಿದ್ದಾರೆ. ನೀವ್ ಯಾಕೆ ಎದ್ದು ನಿಲ್ತೀರಿ? ಅವರ ರಾಜಕೀಯದ ಅನುಭವ ಎಲ್ಲ ನಿಮ್ಗೆ ಯಾರಿಗೂ ಇಲ್ಲ, ಅವ್ರು ಅಷ್ಟು ಸಮರ್ಥರಿದ್ದಾರೆ. ನೀವ್ ಯಾಕೆ ಅದ್ರ ಮಧ್ಯೆ ಹೇಳ್ತೀರಿ? ನೀವ್ ಯಾಕೆ ಹೇಳ್ತೀರಿ? ಕೂತ್ಕೊಳ್ಳಿ ರವಿಕುಮಾರ್ ನೋಡಿ, ನೀವು ಯಾಕೆ ಅಂತ ಹೇಳಿದ್ರೆ ಅವ್ರು ಉತ್ತರ ಕೊಡ್ತಾ ಇದ್ದಾರೆ. ನಿಮ್ಗೆ ಏನಾದ್ರು ಎನಿ ಕ್ಲಾರಿಫಿಕೇಶನ್ ಅವರೊಟ್ಟಿಗೆ ಕೇಳ್ಕೊಂಡು ನೀವು ಕ್ಲಾರಿಫಿಕೇಶನ್ ಕೇಳ್ಕೊಂಡಂತದ್ದು ನೀವು ಮಾನ್ಯ ಸದಸ್ಯರುಗಳು ಯಾರು ಎದ್ದೇಳಕ್ ಕೂಡುದು. ಸರಿ, ಅಷ್ಟೇ. ಓಕೆ, ನೋಡಿ ಇಲ್ಲೂ ಅಷ್ಟೇ. ಇಲ್ಲೂ ರವಿಕುಮಾರ್ ಕೂತ್ಕೊಳ್ಳಿ, ಒಂದು ನಿಮಿಷ ಕೂತ್ಕೊಳ್ಳಿ ಸರ್. ನೋಡಿ, ಕೇಳಿದ್ದನ್ನ ಮಾತನ್ನು ಕೇಳ್ದಲ್ಲ ಇದ್ರೆ ಕೇಂದ್ರ ಸರ್ಕಾರದ ಬಗ್ಗೆ ಇರ್ಲಿ, ಅದಕ್ಕೆ ವಿರೋಧ ಪಕ್ಷದ ನಾಯಕರಿದ್ದಾರೆ. ವಿರೋಧ ಪಕ್ಷದ ಪೂರ್ಣವಾಗಿ ಕೇಂದ್ರ ಸಭಾನಾಯಕರೇ, ಈಗ ತಾನೇ ಮುಖ್ಯಮಂತ್ರಿಗಳು ಹೇಳಿದ್ದಾರೆ, ನೀವ್ ಯಾರು ಹೇಳ್ಬೇಡಿ ಅನ್ನೋ ಮಾತನ್ನು ಮುಖ್ಯಮಂತ್ರಿಗಳಿಗೂ ಗೌರವ ಕೊಡೋದಿಲ್ಲ ಅಂದ್ರೆ ನೋಡಿ, ವಿರೋಧ ಪಕ್ಷದ ನಾಯಕರು ನಿಮ್ಮವರಿಗೂ ಹೇಳಿ, ಏನಾದ್ರೂ ಕ್ಲಾರಿಫಿಕೇಶನ್ಸ್ ಇದ್ರೆ ಅವ್ರ ಹತ್ರ ಕೇಳಿ, ಈಲ್ಡಾದ್ರೆ ನೀವು ಅದ್ರ ಬಗ್ಗೆ ಕೇಳಿ, ಯಾರು ಹೇಳ್ಬೇಡಿ. ಇಬ್ರು ಈಗ ಏನಿದೆ, ಮುಖ್ಯಮಂತ್ರಿಗಳಿದ್ದಾರೆ, ವಿರೋಧ ಪಕ್ಷದ ನಾಯಕರಿದ್ದಾರೆ, ಕೇಳ್ತಾರೆ. ಕೇಳದಂತ ಸಂದರ್ಭದಲ್ಲಿ ಅವ್ರು ಇಲ್ದಾಗ ಉತ್ತರ ಕೊಡ್ತಾ ಇದ್ರೆ ಒಂದು ಆರೋಗ್ಯಕರವಾದ ಚರ್ಚೆ ಆಗೋದಕ್ಕೆ ಈ ಸದನ ಇರುವಂತದ್ದು. ಇದನ್ನ ಅರ್ಥ ಮಾಡ್ಕೊಳ್ಳಿ. ಅದನ್ನ ಬಿಟ್ಟು ಗೊಂದಲ ಹಾಕಿದ್ರೆ ಏನ್ ಪ್ರಯೋಜನ? ಗೌರವ ಇದೆ ನಮಗೆ ಅವ್ರ ಬಗ್ಗೆ. ನೋಡಿ, ಗೌರವ ಇದ್ದ ಮೇಲೆ ಕೂತ್ಕೊಳ್ತೀನಿ ನಾನು. ಆದ್ರೆ ಯಾವ್ಯಾವ ಹಿಂದಿನ ಭಾಷಣಗಳು, ಮನಮೋಹನ್ ಸಿಂಗ್ ಏನ್ ಭಾಷಣ ಮಾಡಿದ್ರು, ಸೋನಿಯಾ ಗಾಂಧಿ ಏನ್ ಭಾಷಣ ಮಾಡಿದ್ರು, ನಾವು ತಗೊಳ್ತೀವಿ. ಆಯ್ತು, ಆಮೇಲೆ ತಗೊಳ್ಳಿ. ಮುಖ್ಯಮಂತ್ರಿಗಳು ಮಾತನಾಡಿ. ಸಭಾನಾಯಕರೇ ದಯವಿಟ್ಟು ಮಾತನಾಡಿ. ಮುಖ್ಯಮಂತ್ರಿಗಳು ಸೋನಿಯಾ ಗಾಂಧಿ ಏನ್ ನಿಮ್ಗೆ ಅರ್ಥ ಆಗ್ತಾ ಇಲ್ವೇನ್ರಿ ರವಿಕುಮಾರ್ ಅವರೇ? ವಿರೋಧ ಪಕ್ಷ ನಾಯಕರು ಹೇಳಿ. ನೋಡಿ, ಸದನವನ್ನ ವಿರೋಧ ಪಕ್ಷದ ನಾಯಕರು ನಿಮ್ಮ ಕಡೆಯವ್ರನ್ನು ನೀವು ಕೂರಿಸುವಂತ ಜವಾಬ್ದಾರಿ ನಿಮ್ದು. ಈಗ ಸಭಾನಾಯಕರಿಲ್ಲ, ಈಗ ಮುಖ್ಯಮಂತ್ರಿಗಳಿದ್ದಾರೆ, ಅವ್ರು ಕೂರಿಸೋ ಜವಾಬ್ದಾರಿ ಅವ್ರದ್ದು. ಅದನ್ನ ಬಿಟ್ಟು ಎತ್ತಿಟ್ಕೊಂಡ್ರೆ ಏನ್ ಮಾಡ್ಬೇಕಾಗತ್ತೆ? ಮಾತನಾಡಿ ಸರ್, ನೀವು ಮಾತನಾಡಿ. ಈಗ ನೀವು ಕೂತ್ಕೊಳ್ಳಿ. ನಾನು ಯಾವುದನ್ನು ಕೂಡ ಫ್ಯಾಕ್ಟ್ಸು ಫಿಗರ್ಸ್ ಇಲ್ದೇನೆ ಏನು ಹೇಳಕ್ ಹೋಗಲ್ಲ. ನಾನು ನಮ್ಮ ಎಲ್ಲ ಮಾನ್ಯ ಸದಸ್ಯರುಗಳಿಗೆ ಹೇಳಿದ್ದೀನಿ, ಈಗಾಗಲೇ ರಿಕ್ವೆಸ್ಟ್ ಮಾಡಿದ್ದೀನಿ, ನಾನು ಮಾತನಾಡುವಾಗ ಯಾರು ಎದ್ದೇಳಬಾರ್ದು. ಅವರು ಯಾವ ಚೇರ್ನಲ್ಲಿರ್ತಾರೆ, ಉಪಸಭಾಪತಿಯವರಾಗಲಿ ಸಭಾಪತಿಯವರಾಗಲಿ, ನಾನು ಮಧ್ಯದಲ್ಲಿ ಇಂಟರ್ಫಿಯರ್ ಆಗಬೇಕಾದ್ರೆ ಅಥವಾ ಪಾಯಿಂಟ್ ಆಫ್ ಆರ್ಡರ್ ರೈಸ್ ಮಾಡಬೇಕಾದ್ರೆ ನಾನೇನಾದರೂ ದಾರಿ ತಪ್ಪಿದ್ರೆ ಕೇಳಲಿ, ನಿಮ್ಮ ಅನುಮತಿ ತಗೊಂಡು ನಿಮ್ಮ ಪರ್ಮಿಷನ್ ಕೊಟ್ಟರೆ ಮಾತಾಡಲಿ, ಬೇಡ ಅಂತ ಹೇಳೋದಿಲ್ಲ ನಾನು. ನಂಬರ್ 1. ನಂಬರ್ 2, ನಾನೇನಾದರೂ ತಪ್ಪು ಮಾಹಿತಿಗಳನ್ನು ಕೊಟ್ಟಿದ್ರೆ ಸದನಕ್ಕೆ, ಆ ತಪ್ಪು ಮಾಹಿತಿಗಳು ಸರಿ ಇಲ್ಲ ಅಂತೇಳಿ ಕ್ಲಾರಿಫಿಕೇಶನ್ ಕೇಳುವಾಗ ಕೇಳಿ. ವಿರೋಧ ಪಕ್ಷದ ನಾಯಕರು 1 ಸಾರಿ ಹೇಳ್ಬೋದು, 2 ಸಾರಿ ಹೇಳ್ಬೋದು, 3 ಸಾರಿ ಹೇಳ್ಬೋದು. ಪದೇ ಎವ್ರಿ ಸೆಂಟೆನ್ಸ್ಗೂ ಎದ್ದು ನಿಂತಿಗಂದ್ರೆ ನಾನು ಹೇಗೆ ಉತ್ತರ ಕೊಡೋದು ಹೇಳಿ? ಹೇಗೆ ಉತ್ತರ ಕೊಡೋದು ನಾನು? ಅವರು ನನಗೆ ಡಿಸ್ಟರ್ಬ್ ಮಾಡಬೇಕು ಅಂತ ಮನಸ್ಸಿನಲ್ಲಿದ್ದರೆ ಅದು ಹೇಳ್ಬಿಡ್ಲಿ, ಡಿಸ್ಟರ್ಬ್ ಮಾಡಬೇಕು, ನಿಮ್ಮ ಭಾಷಣ ಕೇಳಕ್ಕೆ ತಯಾರಾಗಿಲ್ಲ, ನಾವು ಉತ್ತರ ಕೊಡಬೇಡಿ, ನಾವು ಮಾತಾಡೋದು ಅಷ್ಟೇ ಇರಬೇಕು. ನೋಡಿ, ಪುನಃ ಅವ್ರು ಕೇಳಿ, ನನಗೆ ನಾನು ಈಲ್ಡಾಗಲ್ಲ. ಆಮೇಲೆ ನೀವು ಮಾತನಾಡಿ, ನಿಮ್ಗೆ ಅವಕಾಶ ಸಿಕ್ಕೊಡ್ತೀನಿ. ಆಮೇಲೆ ಐ ಆಮ್ ನಾಟ್ ಈಲ್ಡಿಂಗ್. ಮಾನ್ಯ ಸಭಾಪತಿಯವರೇ, ಅವ್ರು ಕೇಳೋದಕ್ಕೆ ನಾನು ಉತ್ತರ ಕೊಡ್ತೀನಿ. ಸರ್ಕಾರ ಇರೋದೇ ವಿರೋಧ ಪಕ್ಷದವ್ರು ಕೇಳೋದಕ್ಕೆ ಉತ್ತರ ಕೊಡೋಕ್ಕೆ. ಸರ್ಕಾರದ ತಪ್ಪುಗಳಿದ್ರೆ ನೀವು ಹೇಳಕ್ಕೆ ನಿಮ್ಗೆ ಅವಕಾಶ ಇದೆ, ನಿಮಗೆ ಹಕ್ಕು ಕೂಡ ಇದೆ. ತಪ್ಪಿಲ್ಲ, ದೋಷಗಳಿಲ್ಲ ಅಂತ ಹೇಳಕ್ಕೆ ನಮಗೆ ಹಕ್ಕಿದೆ. ಅಥವಾ ನೀವು ಸಲಹೆಗಳು ಕೊಟ್ಟರೆ ಅಥವಾ ನಿಮ್ಮ ಟೀಕೆಗಳು ಸರಿಯಾಗಿದ್ದರೆ ಅದನ್ನು ಸ್ವೀಕಾರ ಮಾಡೋಕ್ಕೂ ಕೂಡ ನಾವು ಬದ್ಧರಾಗಿದ್ದೇವೆ. ಅದು ಬಿಟ್ಟು ಸುಮ್ಮನೆ ಚೀಫ್ ಮಿನಿಸ್ಟರ್ ಉತ್ತರ ಕೊಡಬಾರ್ದು ಅಂತ ಮನಸ್ಸಿನಲ್ಲಿ ಇದ್ದರೆ ಪದೇ ಎದ್ದು ಹೇಳ್ತೀರಿ. ನೀವು ಎಲ್ಲಕ್ಕೂ ಎದ್ದಿದ್ರೆ ನಾವು ಉತ್ತರ ಕೊಡೋದು ಹೆಂಗೆ?
ನಾನೀಗ ಮಾನ್ಯ ಸಭಾಪತಿಯವರು ಏನು ಹೇಳ್ತಾ ಇದ್ದೆ ಅಂತಂದ್ರೆ, ನಮಗೆ ಒಟ್ಟು ಈ 14ನೇ ಹಣಕಾಸಿನಿಂದ 15ನೇ ಹಣಕಾಸಿಗೆ ವರ್ಟಿಕಲ್ ಆಗಿ 1% ಕಡಿಮೆ ಆಯಿತು. 42% ಇದ್ದದ್ದು 41 ಆಯಿತು. ಆಮೇಲೆ 1% ರಾಜ್ಯಗಳಿಗೆ ಕೊಟ್ಟಂತ ಹಣದಲ್ಲಿ ಡಿಫೆನ್ಸ್ ಕೊಡಬೇಕು ಅಂತ 1% ಆಯಿತು. ಇದಾದ್ಮೇಲೆ ಆರಿಜಾಂಟಲ್ ಆಗಿ ನಮಗೆ 14ನೇ ಹಣಕಾಸಿನ ಆಯೋಗದಲ್ಲಿ 4.71% ಬಂದಿತ್ತು. 4.71% ಬಂದಿತ್ತು. 15ನೇ ಹಣಕಾಸಿನ ಆಯೋಗದಲ್ಲಿ 3.64% ಬಂತು. 3.64%. ದಟ್ ಮೀನ್ಸ್ ಟು ಸೇ ನಮಗೆ 14ನೇ ಹಣಕಾಸಿನಿಂದ 15ನೇ ಹಣಕಾಸಿಗೆ 1.07% ಕಡಿಮೆ ಆಗಿದೆ. ಇದರಿಂದ ನಮಗೆ ₹100 ನಾವು ತೆರಿಗೆ ಕಲೆಕ್ಟ್ ಮಾಡಿಕೊಟ್ರೆ ನಮಗೆ ವಾಪಸ್ ಬರೋದು ₹3 ಅಂತ ಹೇಳೋದು. ಇದನ್ನೇ ಗುಜರಾತ್ ಚೀಫ್ ಮಿನಿಸ್ಟರ್ ಇರುವಾಗ ನರೇಂದ್ರ ಮೋದಿ ಅವರು ಹೇಳಿದ್ರು. ನಮಗೆ ಕೇಂದ್ರ ಸರ್ಕಾರದಿಂದ ಬರ್ತಕ್ಕಂಥ ಹಣ ಕಡಿಮೆ ಆಗಿದೆ, ನಾವೇನು ಬೆಗ್ಗರ್ಸ್ ಅಲ್ಲ, ವಿ ಆರ್ ನಾಟ್ ಇನ್ ದಿ ಮರ್ಸಿ ಆಫ್ ಗೌರ್ಮೆಂಟ್ ಆಫ್ ಇಂಡಿಯಾ ಅಂತ ಅವರು ಮುಖ್ಯಮಂತ್ರಿ ಆಗಿರುವಾಗ ಹೇಳದಂತ ಮಾತು. ಅದನ್ನೇ ನಾನು ರಿಪೀಟ್ ಮಾಡಿದೆ ಇಲ್ಲಿ. ಅದಕ್ಕೆ ಕೋಪಿಸ್ಕೊಂಡ್ರೆ ಏನ್ ಮಾಡಕ್ಕಾಗುತ್ತೆ? ಸೊ ಇದನ್ನ ರಿಪೀಟ್ ಮಾಡಿದ್ದೀನಿ. ಆದ್ರೆ ಮುಖ್ಯಮಂತ್ರಿಯಾಗಿ ಆಗಿ ಹೇಳದಂತ ಮಾತು, ಪ್ರಧಾನಮಂತ್ರಿಯಾಗಿ ಹೇಳ್ತಕ್ಕಂಥ ಮಾತು, ಎರಡಕ್ಕೂ ಅಜಗಜಾಂತರ ವ್ಯತ್ಯಾಸ. ಇಟ್ ಥ್ರೆಟನ್ಸ್ ದಿ ಯೂನಿಟಿ ಆಫ್ ದಿ ನೇಷನ್ ಅಂತ ಅವರೇ ಹೇಳಿರೋ ಮಾತು, ಪಾರ್ಲಿಮೆಂಟ್ ನಲ್ಲಿ ಹೇಳಿರ್ತಕ್ಕಂಥ ಮಾತು. ನನ್ನ ಭಾಷೆ ಅಲ್ವೇ ಇಲ್ಲ ಇದು. ಅವ್ರು ಹೇಳಿದ್ದು ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ನಮಗೆ ಒಂದು ವರ್ಷ ತೆರಿಗೆ ಕಲೆಕ್ಟ್ ಮಾಡಬೇಡಿ, ನಮ್ಮ ರಾಜ್ಯದ ನಮಗೆ ಬಿಟ್ಬಿಡಿ, ಇಲ್ಲಿ ತೆರಿಗೆ ಏನು ಆಗ್ತದೆ ಕಲೆಕ್ಷನ್ ಆಗುತ್ತೆ ಆ ತೆರಿಗೆ ನಮಗೆ ಬಿಟ್ಬಿಡಿ, ನಾವು ಕೇಂದ್ರಕ್ಕೆ ಕೊಡಲ್ಲ, ನೀವು ನಮ್ಗೇನು ಒಂದು ಪೈಸೆ ಕೊಡಬೇಡಿ. ಅದನ್ನು ಹೇಳಿದ್ದಾರೆ ಪ್ರಧಾನಮಂತ್ರಿಯವರು ಆಸ್ ಚೀಫ್ ಮಿನಿಸ್ಟರ್ ಆಫ್ ಗುಜರಾತ್, ಆಸ್ ಪ್ರೈಮ್ ಮಿನಿಸ್ಟರ್ ಆಫ್ ದಿ ಕಂಟ್ರಿ. ಇಟ್ ಥ್ರೆಟನ್ಸ್ ದಿ ಯೂನಿಟಿ ಆಫ್ ದಿ ನೇಷನ್ ಅಂತ ಹೇಳ್ತಾರೆ. ನಾವು ಪ್ರತಿಭಟನೆ ಮಾಡಿದ್ರೆ, ನ್ಯಾಯ ಕೇಳಿದ್ರೆ, ನಮಗೆ ಕಮ್ಮಿ ಬರ್ತಾ ಇದೆ ಅಂತ ಹೇಳಿದ್ರೆ, ಆಮೇಲೆ ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ಹೇಳಿದ್ದಾರೆ 14 ಫೈನಾನ್ಸ್ ಕಮಿಷನ್ ಮುಂದೆ ನಮಗೆ 42 50% ಕೊಡಿ ನಮ್ಮ ಭಾಗನ, ನಾಟ್ 41% or 42%, ನಾಟ್ 32%, 50 ಭಾಗ ಕೊಡಿ. ಎಷ್ಟು ತೆರಿಗೆ ಕಲೆಕ್ಟ್ ಆಗ್ತದೆ ಆ ತೆರಿಗೆ ಕಲೆಕ್ಟ್ ಆದ್ರಲ್ಲಿ 50% ಕೊಡಿ ಅಂತ ಅವತ್ತು 14 ಫೈನಾನ್ಸ್ ಕಮಿಷನ್ ಮುಂದೆ ಈ ಆರ್ಗ್ಯೂಡ್ ಆಸ್ ಚೀಫ್ ಮಿನಿಸ್ಟರ್ ಆಫ್ ಗುಜರಾತ್. ನಾವು ಅವ್ರು ಹೇಳದಂತೆ ಕೇಳ್ತೀವಿ, 50% ಕೊಡಿ ನಮಗೆ, 4,30,000 ಕೋಟಿನಲ್ಲಿ 2,15,000 ಕೋಟಿ ಕೊಡಿ. ಆದ್ರೆ ನೀವು ಈಗ ಕೊಡ್ತಾ ಇರೋದು 50,257 ಕೋಟಿ, ನಾಟ್ ಇವನ್ 1/4 ಆಫ್ ಇಟ್. ಅದಕ್ಕೆ ₹100 ನಾವು ಕೊಟ್ರೆ ₹13 ಬರ್ತದೆ. 17, 18ರಿಂದ ಇವತ್ತಿನವರೆಗೆ ನಮಗೆ ನಷ್ಟ ಆಗಿರ್ತಕ್ಕಂಥದ್ದು ಸುಮಾರು 1,87,000 ಕೋಟಿ ರೂಪಾಯಿ. 1,87,000 ಕೋಟಿ. ಈ 15 ಫೈನಾನ್ಸ್ ಕಮಿಷನ್ ಆದ್ಮೇಲೆ ನಮಗೆ ಸುಮಾರು 46,000 ಕೋಟಿ, 24-25 ಸೇರಿಸ್ಕೊಂಡ್ರೆ
62,098 ಕೋಟಿ 62,098 ಕೋಟಿ ನಷ್ಟ ಆಗ್ತದೆ. ನಾವು ಇಷ್ಟೊಂದು ನಷ್ಟ ತಡ್ಕೊಳ್ತಕ್ಕಂಥ ಶಕ್ತಿ ಕರ್ನಾಟಕಕ್ಕಿಲ್ಲ. ಕರ್ನಾಟಕದ ಅಭಿವೃದ್ಧಿ ಆಗಬೇಕಾದ್ರೆ ಕರ್ನಾಟಕದಲ್ಲಿರ್ತಕ್ಕಂಥ ದಲಿತರು, ಆದಿವಾಸಿಗಳು, ಹಿಂದುಳಿದವರು, ಬಡವರು, ಹೆಣ್ಮಕ್ಳು, ಕಾರ್ಮಿಕರು ಇವ್ರಿಗೆಲ್ಲ ಆರ್ಥಿಕವಾಗಿ ಶಕ್ತಿ, ಸಾಮಾಜಿಕವಾಗಿ ಶಕ್ತಿ ತುಂಬಬೇಕಾದ್ರೆ ನಮ್ಮ ಪಾಲನ್ನ ಇನ್ನೂ ಹೆಚ್ಚು ಮಾಡಿ ಅಂತ ಕೇಳೋದು ತಪ್ಪಾ? ಕೇಳೋದು ತಪ್ಪಾ? ಅಲ್ಲ, ಒಂದ್ ನಿಮಿಷ. ಈಲ್ಡಾಗಿಲ್ಲ ನಾನು, ಈಲ್ಡಾಗಿಲ್ಲ, ಈಲ್ಡಾಗಿಲ್ಲ. ಇಲ್ಲ ಈಲ್ಡ್ ಆಗೋದು ಬೇಡ. ಐ ಆಮ್ ನಾಟ್ ಈಲ್ಡೆಡ್. ಒಂದ್ ನಿಮಿಷ ಕೇಳಿ ಸರ್, ಕೇಳಿ ಸರ್. ಮುಖ್ಯಮಂತ್ರಿಗಳೇ ಏನಾದ್ರು ಅಲ್ಲ, ಓಕೆ, ಏನಾದ್ರು ಸಣ್ಣ ಕ್ಲಾರಿಫಿಕೇಶನ್ ಇದ್ರೆ ಮಾತಾಡೋದಕ್ಕೆ ಅನುಕೂಲ ಆಗುತ್ತೆ ನಿಮ್ಗೆ ಅಂತಷ್ಟೇ. ಕೇಳಿ, ನಿಮ್ಮ ಹತ್ರ ಕೇಳ್ತಾ ಇದ್ದೀನಿ. ರೈಟ್, ನೀವು ಈಲ್ಡ್ ಆಗಿದ್ರೆ ಪ್ರಶ್ನೆನೇ ಇಲ್ಲ. ಮಾನ್ಯ ಸಭಾ ಹಾಗೆಲ್ಲ ಈಲ್ಡ್ ಆಗ್ಬೇಕು ನೀವು. ಉಪಸಭಾಪತಿ ಅವರೇ, ಇತ್ತು ಇವ್ರು ಮಧ್ಯ ಎದ್ದು 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 ಅಲ್ಲ, ಎದ್ದು ಕೇಳಿ, ಎದ್ದು ಕೇಳಿ, ಎದ್ದು ಕೇಳಿ. ಎದ್ದು ಎದ್ದು ಅಲ್ಲ, ಹಾಗೆಲ್ಲ ನೀವು ಹೇಳ್ಸಿ ನೋಡಿ, ಹೇಳ್ಸಿ ಹೇಳ್ಸಿ ಮುಗಿಸೇ ತೆಗ್ದು ಬಿಡಲ್ಲ. ಕೇಳಿ. ನೋಡಿ, ಅಲ್ಲ, ಅವ್ರು ಈಲ್ಡ್ ಆಗಲ್ಲ ಒಂದೇ ಅಂತ. ನಿಮಿಷ. ಅವರೇ ಈಲ್ಡ್ ಹೇಳ್ತಾರೆ ಆಗಲ್ಲ ನಮ್ಮನ್ನ. ಅಂದ್ಮೇಲೆ ನಾವು ಎದ್ದಿಲ್ಲ, ನಾವು ಏನು ಮಾಡಕ್ಕಾಗಲ್ಲ. ನಾವು ಎದ್ದಿಲ್ಲ. Right. ಮುಖ್ಯಮಂತ್ರಿ ಸರ್, ನೀವು ಕೂತ್ಕೊಳ್ಳಿ ಸರ್, ಮುಖ್ಯಮಂತ್ರಿಗಳು ಕೂತಿದ್ದಾರೆ, ನೀವು ಕೂತ್ಕೊಳ್ಳಿ. ಹೇಳಿ ಬೇಗ, ಒಂದೇ ಪ್ಯಾರದಲ್ಲಿ ಒಂದೇ ಲೈನಲ್ಲಿ ಹೇಳಿ, ಒಂದೇ ಲೈನಲ್ಲಿ ಹೇಳಿ, ಅವ್ರು ಮತ್ತೆ ಕಂಟಿನ್ಯೂ ಮಾಡ್ತಾರೆ. ಹೇಳಿ, ನೀವು ಕೂತ್ಕೊಳ್ರಿ ವೆಂಕಟೇಶ್. ನೋಡಿ, ಬೇರೆಯವರಿಗೆಲ್ಲ ಎಲ್ರಿ ಕೊಡ್ತಾರೆ, ನಾವು ಬರೀ ವಿರೋಧ ನೋಡ್ರಿ. ನೋಡಿ ವೆಂಕಟೇಶ್ ಅವರೇ, ನಾನು ಮೊದಲೇ ಹೇಳಿದ್ದೀನಿ, ಮುಖ್ಯಮಂತ್ರಿಗಳು ಇವರು ಬೇರೆ ಯಾರಿಗೂ ಕೊಡೋದು, ಬೇರೆ ಯಾರಿಗೂ ಕೊಡಲ್ಲ. ನೀವೇ ಬನ್ನಿ ಈ ಪ್ಲೇಸಿಗೆ, ಮುಖ್ಯಮಂತ್ರಿಗಳ ಪ್ಲೇಸಿಗೆ ಬನ್ನಿ. ಹೇಳಿ, ಅರ್ಥ ಆಗಲ್ಲ. ಅವರೇ ಹೇಳಬೇಡಿ, ನಾನು ಹೇಳೋದು ಅಂತ ಹೇಳಿದ್ದಾರೆ. ಅವ್ರಿಗೆ ಹೇಳ್ರಿ. ನೋಡಿ, ಅವರಿಗೂ ಹೇಳಿದ್ದೀನಿ ಸರ್, ಅವರಿಗೂ ಹೇಳಿದ್ದೀನಿ, ಯಾರು ಹೇಳ್ಬಾರ್ದು, ಯಾರು ಹೇಳ್ಬಾರ್ದು. ಮುಖ್ಯಮಂತ್ರಿಗಳು ಕೂತಿದ್ದಾರೆ, ಬೇಗ ಒಂದೇ ಇದು ಮುಖ್ಯಮಂತ್ರಿಗಳು ಬಹಳ ಗಂಭೀರವಾದಂತ ಮಾತುಗಳನ್ನು ಹೇಳಿದ್ದಾರೆ. ಗುಜರಾತಿನ ಮುಖ್ಯಮಂತ್ರಿ ಆಗಿದ್ದಾಗ ನರೇಂದ್ರ ಮೋದಿ ಅವರು ನಮ್ಮ ಹಕ್ಕಿಗೆ ಧಕ್ಕೆ ಆಗ್ತದೆ, ನಮ್ಮ ಟ್ಯಾಕ್ಸ್ ನಮಗೆ ಬಿಟ್ಬಿಡಿ ಅಂತ ಹೇಳಿದ್ದಾರೆ. ಅವ್ರು ಹೇಳದನ್ನೇ ನಾನೀಗ ಹೇಳ್ತಾ ಇದ್ದೇನೆ ಅಂತೂ ಹೇಳಿದ್ದಾರೆ. ನಾನು ಪ್ರಶ್ನೆ ತಮ್ಮ ಮೂಲಕ ಮುಖ್ಯಮಂತ್ರಿ ಕೇಳೋನು, ಆ ಸಂದರ್ಭದಲ್ಲಿ UPA ಸರ್ಕಾರ ಇತ್ತು, ಕೊಡ್ತಾ ಆ ಸರ್ಕಾರ? ಅವತ್ತಿನ ಮುಖ್ಯಮಂತ್ರಿಗಳು ಕೇಳಿದಂತ ಆಗ್ರಹಕ್ಕೆ ಅವತ್ತಿನ UPA ಸರ್ಕಾರ ಮಣಿತಾ ಕೊಡ್ತಾ ಸರ್ಕಾರ ಅನ್ನೋದನ್ನ ಅವ್ರಿಗೆ ಕೂತ್ಕೊ. ಅವ್ರಿಗೆ ಸರ್, ಹೇಳಿ ಸ್ವಾಮಿ, ಸಭಾನಾಯಕರೇ, ಮುಖ್ಯಮಂತ್ರಿಗಳು ಮಾತನಾಡ್ತಾರೆ ಬಿಡಿ. ಏನಾದ್ರೂ ಸಣ್ಣ ಕ್ಲಾರಿಫಿಕೇಶನ್ ಕೇಳಿದ್ದಾರೆ, ಅದನ್ನ ಮಾತಾಡ್ತಾರೆ, ಕೂತ್ಕೊಳ್ಳಿ. ಮುಖ್ಯಮಂತ್ರಿಗಳು ಮಧ್ಯದಲ್ಲಿ ಡಿಸ್ಟರ್ಬ್ ಮಾಡಬೇಡಿ, ಆಮೇಲೆ ಇದ್ದಾಗ ಮಾತನಾಡಿ. ನಾನು ಈಲ್ಡ್ ಆಗಿದ್ದೀನಿ, ಅವರು Okay. ಎದ್ದು ನಿಂತ್ಕೊಂಡಾಗ. ಆಯ್ತು, ದಯಮಾಡಿ ನಾ ಮುಗಿಸೋವರೆಗೆ ಈಲ್ಡ್ ಆಗಿ ಆಯ್ತು. ಎದ್ದು ನಿಂತ್ಕೋಬಾರ್ದು. ನೀವ್ ಈಲ್ಡ್ ಆದ್ರೆ ಮುಗಿದೋಯ್ತು. ನಾನೇನು ಹೇಳುದು, ನಾನು ಕೇಳಿದೆ, ನೀವ್ ಈಲ್ಡ್ ಆದ್ರೆ ಓಕೆ, ಈಲ್ಡ್ ಆದ್ಮೇಲೆ ಇದ್ರೆ ಅವಕಾಶ ಇದೆ. ಮಧ್ಯೆ ಡಿಸ್ಟರ್ಬ್ ಮಾಡಬೇಡಿ. ಅವ್ರು ಈಲ್ಡ್ ಆದ್ರೆ ಖಂಡಿತವಾಗ್ಲೂ ನೀವು ಅವರಿಗೆ ನಮ್ಮೇಲೆ ಪ್ರೀತಿ ಉಂಟು, ಮಧ್ಯೆ ಅವರೇ ಹೇಳ್ತಾರೆ. ಕೂತ್ಕೊಳ್ಳಿ, ಮಾತನಾಡಿ. ಅವ್ರಿಗೆ ನಮ್ಮೇಲೆ ಪ್ರೀತಿ ಉಂಟು, ಅವರ ವಿಶ್ವಾಸದಲ್ಲಿ ನೀವು ಈಲ್ಡ್ ಆದ್ರೆ ಓಕೆ, ನನಗೆ ಅದನ್ನ ಇಲ್ಲ. ಕೂತ್ಕೊಳ್ಳಿ. ಮಾನ್ಯ ಸಭಾಪತಿಯವರೇ, ಈಗ 15ನೇ ಹಣಕಾಸಿನಂತೆ 15ನೇ ಹಣಕಾಸಿನಲ್ಲೂ ಕೂಡ ಬಂದಿದ್ದಲ್ಲಿ ನಮಗೆ ದುಡ್ಡು ಎಷ್ಟು ಬರ್ತಿತ್ತು ಅನ್ನೋದು ನಿಮಗೆ 2021ರಲ್ಲಿ ರಾಜ್ಯಕ್ಕೆ ಸ್ವೀಕೃತವಾದಂತಹ ಹಣ 21,694 ಕೋಟಿ. 14ನೇ ಹಣಕಾಸಿನಂತೆ ಬಂದಿದ್ರೆ 28,024 ಕೋಟಿ ಬರಬೇಕಾಗಿತ್ತು. 21-22ರಲ್ಲಿ 33,284. 14ನೇ ಹಣಕಾಸಿನ ರೀತಿ ಬಂದಿದ್ರೆ 42,314 ಕೋಟಿ ಬರಬೇಕಾಗಿತ್ತು. 22-23ರಲ್ಲಿ 34,596 ಕೋಟಿ ಬಂತು. 14ನೇ ಹಣಕಾಸಿನ ಪ್ರಕಾರ ಬಂದಿದ್ರೆ 14,670 ಕೋಟಿ ಬರಬೇಕಾಗಿತ್ತು. 23-24ರಲ್ಲಿ 47,252 ಕೋಟಿ ಬರಬೇಕಾಗಿತ್ತು. 37,252 ಕೋಟಿ. ಅದು 14ರಂತೆ ಬಂದಿದ್ರೆ 53,883 ಕೋಟಿ ಬರಬೇಕಾಗಿತ್ತು. 25-26ರಲ್ಲಿ 24-25ರಲ್ಲಿ 41,741 ಕೋಟಿ ಅಂತ ಅಂದಾಜು ಮಾಡಿದ್ದಾರೆ. ಅದ್ರ ಪ್ರಕಾರ 14ನೇ ಹಣಕಾಸಿನ ಪ್ರಕಾರ 53,883 ಕೋಟಿ ಬರಬೇಕಾಗಿತ್ತು. 25-26ರಲ್ಲಿ
46,716 ಕೋಟಿ ಬರಬೇಕಾಗಿತ್ತು, ಬರ್ತದೆ. 14ನೇ ಹಣಕಾಸಿನ ಲೆಕ್ಕಾಚಾರದ ಪ್ರಕಾರ 60,349 ಕೋಟಿ ಬರಬೇಕಾಗಿತ್ತು. ಒಟ್ಟು 24-25ಕ್ಕೆ ನಾವು ಹೋಲಿಕೆ ಮಾಡಿದ್ರೆ 48,465 ಕೋಟಿ ಬರಬೇಕಾಗಿತ್ತು. 25-26 ಸೇರಿಸ್ಕೊಂಡ್ರೆ 62,098 ಕೋಟಿ ಬರಬೇಕಾಗಿತ್ತು. ಇದು ಕರ್ನಾಟಕಕ್ಕೆ ಬರಬೇಕಾಗಿದ್ದದ್ದು. 2050 ತನಕ ಸೇರಿಸ್ಕೊಂಡ್ಬಿಡ್ಬೋದಲ್ಲ. ಇದೇ ಬರಲಿಲ್ಲ. ನಿಮ್ಮನ್ನೇ ನೋಡ್ಕೊಂಡು ಹೇಳ್ತೀನಿ, ಬರಲಿಲ್ಲ. ಡಸ್ ಇಟ್ ನಾಟ್ ಅಮೌಂಟ್ ಟು ಇಂಜಸ್ಟಿಸ್ ಟು ಕರ್ನಾಟಕ? ನಾನು ಅನ್ಯಾಯ ಅಂತ ಹೇಳ್ತಾ ಇದ್ದೀನಿ. ನಾನು ಐ ಆಮ್ ನಾಟ್ ಪ್ರಧಾನಮಂತ್ರಿಯವರಾಗಲಿ ಕೇಂದ್ರ ಸರ್ಕಾರದಾಗಲಿ ಟೀಕೆ ಮಾಡ್ತೀನಿ. ನಮಗೆ ಬರಬೇಕಾಗಿತ್ತು ಇಷ್ಟು ದುಡ್ಡು, ಬರಲಿಲ್ಲ, ಅದು ಅನ್ಯಾಯ ಆಗಿದೆ. ಅದಕ್ಕೋಸ್ಕರ ಇದು ಈ ಅನ್ಯಾಯ ಆಯಿತು ಅಂತೇಳಿ 15 ಫೈನಾನ್ಸ್ ಕಮಿಷನ್ ನಲ್ಲಿ 2021ರಲ್ಲಿ ಮಂಡಿಸಿದಂತ ರಿಪೋರ್ಟ್, ಫಸ್ಟ್ ರಿಪೋರ್ಟ್ ನಲ್ಲಿ 5,495 ಕೋಟಿ ಸ್ಪೆಷಲ್ ಗ್ರಾಂಟ್ ಕೊಡಿ ಅಂತ ರಿಪೋರ್ಟ್ ಕೊಟ್ಟು 15 ಫೈನಾನ್ಸ್ ಕಮಿಷನ್ ಅವರು 5,495 ಕೋಟಿ ಕೊಡಿ ಅಂತ ಕೊಟ್ಟರು. ಆಮೇಲೆ ಫೈನಲ್ ರಿಪೋರ್ಟ್ ಕೊಡುವಾಗ ಬೆಂಗಳೂರಿನ ಪೆರಿಫೆರಲ್ ರಿಂಗ್ ರೋಡ್ಗೆ 3,000 ಕೋಟಿ, ಕೆರೆಗಳ ಅಭಿವೃದ್ಧಿಗೆ 3,000 ಕೋಟಿ, ಒಟ್ಟು 6,000 ಕೋಟಿ, ಮತ್ತೆ ಸ್ಪೆಷಲ್ ಗ್ರಾಂಟ್ಸ್ 5,495 ಕೋಟಿ, 11,495 ಕೋಟಿ. ಇದು 15 ಫೈನಾನ್ಸ್ ಕಮಿಷನ್ ಅವರು ಶಿಫಾರಸ್ ಮಾಡಿದ್ದದ್ದು. ನಿಮಗೆ ಆ ಶಿಫಾರಸ್ ಮಾಡಿದ್ದು 11,495 ಕೋಟಿ ಬರಲಿಲ್ಲ, ಕೊಡಲ್ಲ ಅಂತ ಹೇಳ್ಬಿಟ್ರು. ಶ್ರೀಮತಿ ನಿರ್ಮಲಾ ಸೀತಾರಾಮನ್ ಅವರು ಕೊಡಕ್ಕಾಗಲ್ಲ. 11,495 ಕೋಟಿ. ಇಟ್ಸ್ ನಾಟ್ ಎ ಸ್ಮಾಲ್ ಸಮ್, ಇಟ್ಸ್ ನಾಟ್ ಎ ಸ್ಮಾಲ್ ಅಮೌಂಟ್. 11,495 ಕೋಟಿ ಇವರು ಕೇಳಲಿಲ್ಲ. ಕೇಂದ್ರ ಸರ್ಕಾರದ 25 ಜನ ಎಂಪಿಗಳಿದ್ರೂ ಕೂಡ ಒಂದು ದಿನ ಕರ್ನಾಟಕಕ್ಕೆ 11,495 ಕೋಟಿ ಬರಲಿಲ್ಲ ಅಂತ ಕೇಳಲಿಲ್ಲ. ನಿರ್ಮಲಾ ಸೀತಾರಾಮನ್ ಅವ್ರು ಏನ್ ಹೇಳ್ತಾರೆ ಈಗ ಅಂತಂದ್ರೆ, ಮಧ್ಯಂತರ ವರದಿನಲ್ಲಿ ಕೊಟ್ಟಿದ್ರು 5,495 ಕೋಟಿನ, ಫೈನಲ್ ರಿಪೋರ್ಟ್ ನಲ್ಲಿ ಅದು ಇರಲಿಲ್ಲ. ಅದು ಬರಬಾರ್ದಾಗ ಮಾಡಿದ, ಫೈನಲ್ ರಿಪೋರ್ಟ್ ನಲ್ಲಿ ಕೊಡಬಾರ್ದಾಗ ಮಾಡಿದವ್ರೆ ಶ್ರೀಮತಿ ನಿರ್ಮಲಾ ಸೀತಾರಾಮನ್ ಅವರು. ನನ್ನ ಅದರ್ ದ್ಯಾನ್ ಅವರ ರಾಜ್ಯಸಭಾ ಮೆಂಬರ್, ಹಣಕಾಸಿನ ಮಂತ್ರಿ ಸದನದಲ್ಲಿ ಕರೆಕ್ಟ್ ಆಯ್ತು. ಶ್ರೀಮತಿ ನಿರ್ಮಲಾ ಸೀತಾರಾಮನ್ ಅವರಿಂದ 11,495 ಕೋಟಿ ಕರ್ನಾಟಕಕ್ಕೆ ಅನ್ಯಾಯ ಆಯಿತು. ಬರಬೇಕಾಗಿದ್ದು ಬರಲಿಲ್ಲ. ದಟ್ ಈಸ್ ನಂಬರ್ 1. ನಂಬರ್ 2 ಈಲ್ಡ್ ಆಗಿಲ್ಲ. ನಾನು ನಂಬರ್ 2 ಆಮೇಲೆ ಈ ವರ್ಷದ ಬಜೆಟ್ ನಲ್ಲಿ 23-24 ವರ್ಷದ ಶ್ರೀಮತಿ ನಿರ್ಮಲಾ ಸೀತಾರಾಮನ್ ಅವರು ಅಪ್ಪರ್ ಭದ್ರಾ ಪ್ರಾಜೆಕ್ಟ್ಗೆ 5,300 ಕೋಟಿ ಕೊಡ್ತೀವಿ ಅಂತ ಬಜೆಟ್ ನಲ್ಲಿ ಹೇಳಿದ್ರು. ಇವತ್ತು 21 ಫೆಬ್ರವರಿ 2024, ಇವತ್ತಿನವರೆಗೆ ₹1 ಕೊಟ್ಟಿಲ್ಲ. ಅದನ್ನ ಬಸವರಾಜ ಬೊಮ್ಮಾಯಿ ಅವರು ಈ ವರ್ಷ ಮಂಡಿಸಿದಂತ ಬಜೆಟ್ ನಲ್ಲಿ, ಫೆಬ್ರವರಿ ತಿಂಗಳಲ್ಲಿ ಮಂಡಿಸಿದಂತ ಬಜೆಟ್ ನಲ್ಲಿ ಕೇಂದ್ರ ಸರ್ಕಾರದಿಂದ 5,300 ಕೋಟಿ ರೂಪಾಯಿ ಬರ್ತದೆ. ಅದಕ್ಕಾಗಿ ನರೇಂದ್ರ ಮೋದಿ ಅವರನ್ನ, ಕೇಂದ್ರ ಸರ್ಕಾರವನ್ನ ಅಭಿನಂದಿಸುತ್ತೇನೆ. ಬಜೆಟ್ ನಲ್ಲಿ ಹೇಳಿರೋದು ನೋಡಿ, ನಾವು ಓದ್ಬಿಡ್ತೀನಿ. ಪ್ಯಾರಾ 86 of the budget speech presented by then Chief Minister Sri Basuraj Bommai.
ಕೇಂದ್ರ ಸರ್ಕಾರವು 23-24ನೇ ಸಾಲಿನ ಆಯವ್ಯಯದಲ್ಲಿ ಚಿಕ್ಕಮಗಳೂರು, ಚಿತ್ರದುರ್ಗ, ದಾವಣಗೆರೆ ಹಾಗೂ ತುಮಕೂರು ಜಿಲ್ಲೆಗಳ ರೈತರಿಗೆ ನೀರಾವರಿ ಸೌಲಭ್ಯ ಕಲ್ಪಿಸಲು ಭದ್ರಾ ಮೇಲ್ದಂಡೆ ಯೋಜನೆಗೆ ಪ್ರಸಕ್ತ ಸರ್ಕಾರದ ತೀವ್ರ ಪ್ರಯತ್ನದ ಫಲವಾಗಿ ರಾಷ್ಟ್ರೀಯ ಯೋಜನೆ ಮಾನ್ಯತೆ ದೊರೆಯುವ ಹಿನ್ನೆಲೆಯಲ್ಲಿ ಕೇಂದ್ರ ಸರ್ಕಾರವು 5,300 ಕೋಟಿ ರು ಸಹಾಯಧನ ಘೋಷಣೆ ಮಾಡಿದೆ. ಇದು ಬಜೆಟ್ ಸ್ಪೀಚ್ ನಲ್ಲಿ 86 ಪ್ಯಾರಾ 86 ನಲ್ಲಿ ಹೇಳಿರ್ತಕ್ಕಂಥ ವಿಚಾರ. 86 ಪ್ಯಾರಾ 86 ನಲ್ಲಿ ಹೇಳಿರ್ತಕ್ಕಂಥ ಸಹಾಯಧನ ಘೋಷಣೆ ಮಾಡಿದೆ. ಇದಕ್ಕಾಗಿ ರಾಜ್ಯದ ಜನತೆಯ ಪರವಾಗಿ ಸನ್ಮಾನ್ಯ ಪ್ರಧಾನಮಂತ್ರಿಗಳಿಗೆ ಹಾಗೂ ಕೇಂದ್ರ ಸರ್ಕಾರಕ್ಕೆ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ. ಇದು ಬಸವರಾಜ ಬೊಮ್ಮಾಯಿ ಅವರು ಹೇಳಿದರು. ಕೇಳಿ, ಇದು ಚರ್ಚೆ. ನೀವು ಬಹಳ ಚರ್ಚೆ ಇದೆಲ್ಲ ಕೇಳಿ. ಸ್ವಲ್ಪ ಪ್ರೀತಿ ಇಟ್ಟು ಕೇಳಿ. ಈಗ ಸಭಾಪತಿ ಅವರೇ ಪ್ರೀತಿಯಿಂದ ಅಲ್ಲ, ಮುಂದೆ ಮುಖ್ಯಮಂತ್ರಿ ಈ ಕಡೆ ಆಮೇಲೆ ಈ ಕಡೆ ನೋಡಿ. ಸರ್ಕಾರದ ಬಜೆಟ್ ಅಲ್ಲ ಕೇಳಿ, ಅಲ್ಲ ಇದೊಂದು ಚರ್ಚೆ ಕೇಳಿ ಸರ್, ಇದೊಂದು ಚರ್ಚೆ ಸರ್. ಇದನ್ನ ನಾನು ಎಲ್ಲರ ಪರವಾಗಿ ನಾನು ಮಾತಾಡ್ತಾ ಇದ್ದೇನೆ. ನಿರ್ಮಲಾ ಸೀತಾರಾಮನ್ ವಿರೋಧ ಪಕ್ಷದ ಪರವಾಗಿ ಮಾನ್ಯ ಮುಖ್ಯಮಂತ್ರಿಗಳು ಕೇಳಿ. ಇದು ಚರ್ಚೆ, ಇದು ಚರ್ಚೆ, ಇದು ಚರ್ಚೆ ಸರ್, ಇದು ಚರ್ಚೆ, ಇದು ಭಾಷಣ ಅಲ್ಲ. ಮುಖ್ಯಮಂತ್ರಿಗಳು ಕೇಳಿ. ಟು ಪ್ರೊವೈಡ್ sustainable micro irrigation and ಒಂದು ವಿಚಾರ, surface tanks for drinking water. ಒಂದು ನಿಮಿಷ ಈಗ ಒಂದು ನಿಮಿಷ ಸರ್ ಕೇಳಿ ಸರ್ ಕೇಳಿ ಈಗ ಅಲ್ಲ ಕೇಳಿ, ಇದು ಚರ್ಚೆ. ನಿರ್ಮಲಾ ಮುಖ್ಯಮಂತ್ರಿಗಳು ಕೇಳಿ. ಇನ್ನರ್ ಬಜೆಟ್ ಸ್ಪೀಚ್ ಪ್ಯಾರಾ 39 ಅಪ್ ಬಜೆಟ್ ಸ್ಪೀಚ್. ಇದು ಏಕಪಕ್ಷೀಯವಾದಂತ ಅಲ್ಲ, ಇದು ಏಕಪಕ್ಷೀಯವಾದ ಭಾಷಣ ಆಗಬಾರದು. ಮುಖ್ಯಮಂತ್ರಿಗಳ ಒಂದ್ ನಿಮಿಷ ರೀ, ಒಂದ್ ನಿಮಿಷ ಈಗ ಕೇಳಿ. ಒಬ್ಬರು ಮೇಲ್ದಂಡೆ ಅಲ್ಲ ಮೇಲ್ದಂಡೆ ಸರ್ ಒಂದ್ ನಿಮಿಷ ಹೇಳಿ ಅವ್ರು ಸಮರ್ಥ ಹೇಳಿ. ಭದ್ರಾ ಮೇಲ್ದಂಡೆ ಯೋಜನೆ ಹೇಳಿದಾಗ ಹಿಂದಿನ ಮುಖ್ಯಮಂತ್ರಿಗಳಾದ ಬಸವರಾಜ ಬೊಮ್ಮಾಯಿ ಅವರು ನಿನ್ನೆ ಒಂದು ಪ್ರತಿಕ್ರಿಯೆ ಮಾಡಿ ಹೇಳ್ತಾರೆ, ಭದ್ರಾ ಮೇಲ್ದಂಡೆ ಯೋಜನೆಗೆ ಕೇಂದ್ರ ಸರ್ಕಾರದಿಂದ 5,300 ಕೋಟಿ ರೂಪಾಯಿ ಹಣ ಬಿಡುಗಡೆಗೆ ಸಂಬಂಧಿಸಿದಂತೆ ಪ್ರಸ್ತುತ ರಾಜ್ಯ ಸರ್ಕಾರ ಸೂಕ್ತ ಪ್ರಸ್ತಾಪನೆಯನ್ನ ಸಲ್ಲಿಸಬೇಕಾಗಿತ್ತು. ಅದಕ್ಕೆ ಅನುಕೂಲಕವಾಗಿರುವಂತಹ ರಾಜ್ಯದ ಗ್ರಾಂಟ್ ಅನ್ನು ಇಡಬೇಕಾಗಿತ್ತು. ಆ ಎರಡೂ ಮಾಡದೇ ಇರುವುದರಿಂದಾಗಿ ಹಣ ಬಿಡುಗಡೆ ಆಗಿಲ್ಲ. ಕೇಳಿ ಇನ್ನೊಂದು ಸಭಾಪತಿ ಅವರು ನಮ್ಮ ಟೀಕೆ ಮಾಡಿ, ಆದ್ರೆ ಮುಖ್ಯಮಂತ್ರಿಗಳ ಬಗ್ಗೆ ನಂಗೆ ಗೌರವ ಇದೆ, ತಪ್ಪು ಮಾಹಿತಿ ಹೋಗ್ಬಾರ್ದು. ಈಗ ನಿರ್ಮಲಾ ಸೀತಾರಾಮನ್ ಹೆಸರು ಉಲ್ಲೇಖ ಮಾಡಿದ್ದಾರೆ. ನಿರ್ಮಲಾ ಸೀತಾರಾಮನ್ ಅವರಿಗೆ ಪ್ರಜಾವಾಣಿ ಪತ್ರಿಕೆಯವರು ಪ್ರಶ್ನೆ ಮಾಡ್ತಾರೆ. ಏನಂತ ಪ್ರಶ್ನೆ ಮಾಡ್ತಾರೆ ಅಂದ್ರೆ, ಕರ್ನಾಟಕ ರಾಜ್ಯಕ್ಕೆ 5,900 ಕೋಟಿ ರೂಪಾಯಿ ವಿಶೇಷ ಅನುದಾನ ನೀಡಲು 15ನೇ ಹಣಕಾಸು ಆಯೋಗ ಶಿಫಾರಸು ಮಾಡಿತ್ತು. ಆದರೆ ನಿರ್ಮಲಾ ಸೀತಾರಾಮನ್ ಅವರು ಈ ಅನುದಾನವನ್ನು ತಡೆ ಹಿಡಿದರು ಎಂದು ಕಾಂಗ್ರೆಸ್ ನಾಯಕರು ಆರೋಪ ಮಾಡುತ್ತಿದ್ದಾರೆ ಅಂತ ಪ್ರಜಾವಾಣಿಯವರು ಪ್ರಶ್ನೆ ಮಾಡ್ತಾರೆ. ಆಗ ನಿರ್ಮಲಾ ಸೀತಾರಾಮನ್ ಅವರು ಕೊಟ್ಟ ಉತ್ತರ, ರಾಜ್ಯಕ್ಕೆ ವಿಶೇಷ ಅನುದಾನ ನೀಡಲು 15ನೇ ಹಣಕಾಸು ಆಯೋಗವು ಮಧ್ಯಂತರ ವರದಿಯಲ್ಲಿ ಶಿಫಾರಸು ಮಾಡಿದ್ದು ಹೌದು. ಆದರೆ ಅಂತಿಮ ವರದಿಯಲ್ಲಿ ಯಾವತ್ತೂ ಕೂಡ ಆಯೋಗದ ಮೇಲೆ ಕೇಂದ್ರ ಸರ್ಕಾರಕ್ಕೆ ಹಿಡಿತಾ ಇಲ್ಲ. ಆದರೆ ಮಧ್ಯಂತರ ವರದಿಯಲ್ಲಿ ಕೊಟ್ಟಿರುವಂತಹ ಶಿಫಾರಸನ್ನು ಅದೇ ಆಯೋಗ ಕೈಬಿಟ್ಟು ಮಧ್ಯಂತರ ವರದಿಯ ಬದಲಾಗಿ ಮಧ್ಯಂತರ ವರದಿಯಲ್ಲಿ ಬಿಟ್ಟು ಅಂತಿಮ ವರದಿಯನ್ನು ಸಲ್ಲಿಸಿದೆ. ಆಯೋಗದ ಶಿಫಾರಸಿನ ಪ್ರಕಾರವೇ ರಾಜ್ಯಕ್ಕೆ ತೆರಿಗೆ ಪಾಲನ್ನು ನೀಡಲಾಗಿದೆ. ಇದರಲ್ಲಿ ಯಾವುದೇ ಅನ್ಯಾಯ ಮಾಡಿಲ್ಲ. ನಯಾ ಪೈಸೆ ಬಾಕಿ ಇಲ್ಲ. GST ಪರಿವಾರವನ್ನು 5 ವರ್ಷಗಳಿಗೆ ನೀಡಬೇಕಾಗಿದೆ.
5 ವರ್ಷಗಳ ನಂತರ ನೀಡಲು ಸಂವಿಧಾನದಲ್ಲಿ ಅವಕಾಶ ಇಲ್ಲ. ಆಯ್ತು. ಕೋವಿಡ್ ಸಂದರ್ಭದಲ್ಲಿ ಕೇಂದ್ರ ಮತ್ತು ರಾಜ್ಯದ ವರಮಾನ ಪೂಜಾರವ್ರೆ, ಎಲ್ಲ ಸೊನ್ನೆಯಾಗಿತ್ತು. ಓದ್ಬೇಡಿ, ಸಾಕು. ಆ ಸಂದರ್ಭದಲ್ಲೂ ಕೂಡ ಪೂಜಾರವ್ರೆ. ಆಯೋಗದ ಶಿಫಾರಸಿನಂತೆ ನಾವು ಹಣವನ್ನು ಕೊಟ್ಟಿದ್ದೇವೆ. ಆಯ್ತು. ಹಣವನ್ನು ಕೊಟ್ಟಿದ್ದೇವೆ. ಆಯ್ತು, ಕೂಡಿ. ಆಯೋಗದಲ್ಲಿ ಕೂಡಿ. ಕೇಂದ್ರ ಸರ್ಕಾರದ ಹಸ್ತಕ್ಷೇಪ ಆಯ್ತು, ಇಲ್ಲ. ಒಂದು ನಿಮಿಷ. ಆಯ್ತಲ್ಲ ಈಗ. ಆಯೋಗದ ಕೂಡ್ರಿ, ಕೂಡ್ರಿ. ಮಧ್ಯಂತರ ವರದಿಯಲ್ಲಿ ಕೂಡ್ರಿ. ಕೊನೆಯ ವರದಿಯಲ್ಲಿ ಕೈ ಬಿದ್ದಿದೆ. ಕೂಡಿ ನೋಡಿ, ನಾ ಹೇಳ್ತೀನಿ ಸರ್. ಕೂಡಿ ಒಂದು ನಿಮಿಷ ರೀ, ಕೂಡ್ರಿ. ಕೂಡ್ರಿ ನೋಡಿ, ಹೇಳ್ತೀನಿ ಪೂಜಾರವ್ರೆ, ಕೂಡ್ರಿ. ಮಂತ್ರಿಗಳ ಮಾತನ್ನ ಕೆಳಮನೆಯಲ್ಲಿ ಏನಾಗಿದೆ ಗೊತ್ತಿಲ್ಲ. ಸರಿ, ನಾ ಈ ತರ ಮೇಲ್ಮನೆಯಲ್ಲಿ ಮುಖ್ಯಮಂತ್ರಿ ಬರ್ತಾರೆ. ಕೇಳಿ. ಸರ್, ಕೆಳಮನೆಯಲ್ಲಿ ಏನಾಗಿದೆ ಗೊತ್ತಿಲ್ಲ. ಮೇಲ್ಮನೆಯಲ್ಲಿ ಮುಖ್ಯಮಂತ್ರಿ ಬರ್ತಾರೆ, ನೀವು ನೀವು ಕೇಳ್ತೀರಿ, ಬಿಡು. ನೀವು ನನ್ನ ಮಾತು ವಾದ ಕೇಳ್ತೀರಿ, ಇಲ್ಲ ನಮಗೆ. ನನ್ನ ಮಾತು ಅದು ಕೇಳ್ತೀರಿ, ನ್ಯಾಯ ಇರ್ಬೇಕಲ್ಲ. ನನ್ನ ಮಾತು ನೋಡಿ. ಇವ್ರು ಹೇಳ್ತೀನಿ ನಾನು, ಕೂಡ್ರಿ ಒಂದು ನಿಮಿಷ. ನಾ ಹೇಳ್ತೀನಿ ನೋಡಿ, ನಿಮ್ಗೆ ಬರ್ಕೋತ್ ಹೇಳಿ, ನಿಮ್ಗೆ ಹೇಳಿದ ನಂತರ ನೀವು ಕೇಳಿದಕ್ಕೆ ಮತ್ತೆ ಮುಖ್ಯಮಂತ್ರಿ ಉತ್ತರ ಕೊಡೋ ಜವಾಬ್ದಾರಿ ನಂದು. ಕೊಡ್ಲಿ. ನಡು ಒಂದು ನಿಮಿಷ ರೀ ಕೇಳ್ರಿ. ಒಂದು ನಿಮಿಷ ನಡು ಹೇಳ್ಬೇಡ್ರಿ. ಅವ್ರು ಈಲ್ಡ್ ಆದ್ರೆ ನಾನು ಪರ್ಮಿಷನ್ ಕೊಡ್ತೀನಿ. ಅವ್ರು ಈಲ್ಡ್ ಆಗ್ಲಿಕ್ಕಂದ್ರೆ ಯಾರು ನೀವು ಮಾತಾಡಬೇಡ್ರಿ. ಹೇಳಿ. ಇಲ್ಲಿ ಹೇಳ್ತಕ್ಕಂಥದ್ದೆಲ್ಲ ಬಡ್ಜೆಟಿಗೆ ಏನು ನಾವು ಸಾಕಷ್ಟು ರೀತಿಯಲ್ಲಿ ಹಲವಾರು ವಿಷಯಗಳನ್ನ ನಾವು ಸದನದಲ್ಲಿ ಪ್ರಸ್ತಾಪ ಮಾಡಿದ್ದೇವೆ. ಒಂದು ನಿರ್ಣಯದ ಮೇಲೆ ಅದು ಶಿಕ್ಷಣ ನೀತಿ ಇರ್ಬೋದು, ಬರ ಪರಿಹಾರ ಇರ್ಬೋದು, ಕುಡಿಯ ನೀರಿನ ಸಮಸ್ಯೆ ಇರ್ಬೋದು, ಆಮೇಲೆ ಸಂಕಷ್ಟದಲ್ಲಿರ್ತಕ್ಕಂಥ ರೈತರು ಜಾನುವಾರು ಮಾರಾಟ ಮಾಡ್ತಿದ್ದಾರೆ. ಅದಕ್ಕೆ ಸಂಬಂಧಪಟ್ಟಂತೆ ನಮ್ಮ ಇವ್ರಿಗೂ ಅದೇ ಹೇಳ್ತಿದ್ದೀನಿ, ನಮ್ಮ ವಿರೋಧ ಪಕ್ಷದ ನಾಯಕರಿಗೂ ಕೂಡ ಕೇಂದ್ರ ಮತ್ತು ಸರ್ಕಾರದ ಬಗ್ಗೆ ಬಜೆಟ್ ಮೇಲೆ ಬರ್ತಕ್ಕಂಥದ್ದು ಮೇಲೆ 15ನೇ ಫೈನಾನ್ಸ್ ಕಮಿಷನ್ ಬರ್ತದೆ. ಅದಕ್ಕೆ ಸಂಬಂಧಪಟ್ಟಂತೆ ಇರ್ತಕ್ಕಂಥದ್ದು ಏನ್ ಮಾಡ್ತಾರೆ ಅದು ನೋಡೋಣ. ನಾವು ಅದಾಮೇಲೆ ನೋಡ್ತಕ್ಕಂಥದ್ದು ಏನ್ ಸೆಸ್ ಹಾಕಿದ್ದಾರೆ, ಸರ್ಚಾರ್ಜ್ ಹಾಕಿದ್ದಾರೆ, ಯಾಕೆ ಹಾಕಿದ್ದಾರೆ, ಯಾಕೆ ಕೊಡ್ಲಿಲ್ಲ, ನಾವು ಸಪೋರ್ಟ್ ಮಾಡೋಣ. ಸರ್ಕಾರ ಬೇಕಾದ್ರೆ ಸಪೋರ್ಟ್ ಮಾಡೋಣ. ದಯಮಾಡಿ ಮಾನ್ಯ ಮುಖ್ಯಮಂತ್ರಿ ಮನವಿ ಅಷ್ಟೇ ಕೂಡ ನಾವೇನ್ ರೈಸ್ ಮಾಡಿದ್ದೇವೆ ವಿಷಯಗಳ ಬಗ್ಗೆ ಅದ್ರ ಬಗ್ಗೆ ನಿಮಗೆ ಕ್ಲಾರಿಫಿಕೇಶನ್ ಮಾಡಿ ಮಾಡ್ತಕ್ಕಂಥದ್ದು ದಯಮಾಡಿ ತಾವು ಆಗದೆ ಮಾಡ್ಬೇಕು. ರೈಟ್. ರಾಜ್ಯಪಾಲರ ಭಾಷಣದ ಮೇಲೆ ಮಾತಾಡ್ತಾರೆ. ಈಗ ರಾಜ್ಯಪಾಲರ ಭಾಷಣದಲ್ಲಿ ಕರ್ನಾಟಕ ರಾಜ್ಯಕ್ಕೆ ಆಗಿರ್ತಕ್ಕಂಥ ಅನ್ಯಾಯದ ಬಗ್ಗೆನೂ ಕೂಡ ಪ್ರಸ್ತಾಪ ಮಾಡಿ, ಅದರ ಬಗ್ಗೆ ನಾನು ಮಾತಾಡ್ತೇನೆ. ರಾಜ್ಯಪಾಲರ ಭಾಷಣದಲ್ಲಿ ತಿಪ್ಪೇಸ್ವಾಮಿ ಅವರು ಹೇಳಿದ್ರು, ಅವ್ರು ಏನು ಭಾಷಣ ಮಾಡಿದ್ದಾರೆ ಅವ್ರ ವಿಚಾರಗಳನ್ನು ಹೇಳಿದ್ದಾರೆ. ನೀರಾವರಿ ಬಗ್ಗೆ, ಕುಡಿಯ ನೀರಿನ ಬಗ್ಗೆ, ಬರಗಾಲದ ಬಗ್ಗೆ, ಮೇವಿನ ಬಗ್ಗೆ, ಅದ್ರ ಬಗ್ಗೆ ಪ್ರಸ್ತಾಪ ಮಾಡಿದ್ರೆ ನಾನು ಇನ್ನೂ ಬಂದೇ ಇಲ್ಲ ಅಲ್ಲಿಗೆ. ಅಲ್ಲಿಗೂ ಬರ್ತೀನಿ, ಅಲ್ಲಿಗೂ ಬರ್ತೀನಿ, ಅಲ್ಲಿಗೂ ಹೋಗ್ತೀನಿ ಅಲ್ಲಿಗೂ. ಬಟ್ ಈಗ ರಾಜ್ಯಕ್ಕಾಗಿರ್ತಕ್ಕಂಥ ಅನ್ಯಾಯದ ಬಗ್ಗೆ ಮಾತ್ರ ಪ್ರಸ್ತಾಪ ಮಾಡ್ತಾರೆ. ಅದು ಬಜೆಟ್ ಮೇಲೆ ಮಾತಾಡಿ ಅಂತಂದ್ರೆ ಬಜೆಟ್ ಮೇಲೆ ಅದು ಮಾಡೋಣ, ಬಜೆಟ್ ಮೇಲೆ ಮಾತಾಡಿ. ಬಟ್ ಇದರಲ್ಲೂ ಹೇಳಿದೀವಿ, ಹೇಳ್ಯಾರಲ್ಲ, ಗವರ್ನರ್ ಅಡ್ರೆಸ್ ಆಗಿ ಹೇಳಿದ್ದನ್ನು ಹೇಳಾಕ್ತಾರ. ಗವರ್ನರ್ಸ್ ಬೇಕಾದ್ರೆ ಗವರ್ನರ್ಸ್ ಅಡ್ರೆಸ್ ಓದಿ ಒಂದ್ಸಾರಿ, ಒಂದ್ಸಾರಿ ಓದಿ. ಗವರ್ನರ್ಸ್ ಅಡ್ರೆಸ್ ನಲ್ಲೂ ಕೂಡ ಕರ್ನಾಟಕ ರಾಜ್ಯಕ್ಕೆ ಆಗಿರ್ತಕ್ಕಂಥ ಅನ್ಯಾಯದ ಬಗ್ಗೆ ಪ್ರಸ್ತಾಪ ಮಾಡಿದ್ದೇವೆ. ನೀವು ಇನ್ನೊಂದ್ಸಾರಿ ಓದಿಬೇಕು ಗವರ್ನರ್ಸ್ ಅಡ್ರೆಸ್ ಅನ್ನ ಓದಿ. ಅದರಿಂದ ನಾನು ಈಗ ಯಾಕೆಂತಂದ್ರೆ ಯಾರು ಪ್ರತಾಪ್ ಸಿಂಹ ನಾಯ್ಕ್ ಇದ್ದಾರೆ, ಪ್ರತಾಪ್ ಸಿಂಹ ನಾಯ್ಕ್ ಅವ್ರ ಪಾಪ ಹೇಳಿದ್ದಾರೆ ಕೇಂದ್ರ ಸರ್ಕಾರದ ಬಗ್ಗೆ, ಕೇಂದ್ರ ಸರ್ಕಾರದ ಸಾಧನೆಗಳ ಬಗ್ಗೆ. ಆಮೇಲೆ 10 ವರ್ಷದಲ್ಲಿ ಎಲ್ಲ ಜನ ಬಹಳ ಖುಷಿಯಾಗ್ಬಿಟ್ಟಿದ್ದಾರೆ, ಬಡವರೆಲ್ಲ, ದಲಿತರೆಲ್ಲ, ಆದಿವಾಸಿಗಳೆಲ್ಲ, ಮಹಿಳೆಯರೆಲ್ಲ ಅಂತ ಹೇಳಿದ್ದಾರೆ ಅವರು. ಅದಕ್ಕೆ ನಾನು ಇವನ್ನೆಲ್ಲ ಪ್ರಸ್ತಾಪ ಮಾಡ್ತಾ ಇದ್ದೀನಿ. ಆಮೇಲೆ ಪೂಜಾರರು ಕೂಡ ಹೇಳಿದ್ದಾರೆ, ಅವರು ಎಲ್ಲ ಕೇಂದ್ರ ಸರ್ಕಾರದ ಸಾಧನೆಗಳನ್ನೆಲ್ಲ ಹೇಳಿದ್ದಾರೆ. ಸೊ ಅದರಿಂದ ನಾನು ಉತ್ತರ ಕೊಡಬೇಕು ಬೇಡ, ನೀವು ಹೇಳೋದಕ್ಕೆ ಉತ್ತರ ಕೊಡಕ್ಕೆ ಹೋದ್ರೆ ಮಧ್ಯೆ ಎದ್ದು ನಿಂತ್ಕೊಳ್ಳೋದು. ನಾನು ಮಾನ್ಯ ಸಭಾಪತಿಯವರೇ 94-95 ಫೈನಾನ್ಸ್ ಮಿನಿಸ್ಟರ್ ಆದರು. 94-95 ಇದು 15ನೇ ಬಜೆಟ್. ಯಾವಾಗಲೂ ಕೂಡ ಈ ತರ ವಿರೋಧ ಪಕ್ಷದವರು ನೋಡಿರಲಿಲ್ಲ. ನಾನು ನೆವರ್ ಕಮ್ ಅಕ್ರಾಸ್ ಸಚ್ ಎನ್ ಅಪೋಸಿಷನ್. ಉತ್ತರ ಕೊಡುವಾಗ ಕೇಳ್ತಿದ್ರು ಎಲ್ಲ ವಿರೋಧ ಪಕ್ಷದವರು. ಅವತ್ತು ವಿರೋಧ ಪಕ್ಷದ ನಾಯಕರಿದ್ರು, ಅವತ್ತು ಬಿಜೆಪಿ ಅವರಿದ್ರು, ಅವತ್ತು JDS ನವರಿದ್ರು, ಎಲ್ಲ ಕೇಳ್ತಾ ಇದ್ರು. ಮಧ್ಯ ಪ್ರತಿ ಸೆಂಟೆನ್ಸ್ಗೆ ಎದ್ದು ನಿಂತ್ಕೊಂಡ್ರೆ ಹೌ ಟು ಕಂಪ್ಲೀಟ್ ಮೈ ಸ್ಪೀಚ್. ನಿಮ್ಮ ಸ್ಪೀಚ್ ಮುಗಿಯೋಣ, ಅವ್ರು ಕೇಳ್ತಾರ, ಕ್ಲಾರಿಫಿಕೇಶನ್ ಉತ್ತರ ಹೇಳಿ. ಈಗ ದಯಮಾಡಿ ನಾನು ನಿಮ್ಮಲ್ಲಿ ಕೈ ಜೋಡಿಸಿ ಪ್ರಾರ್ಥನೆ ಮಾಡ್ತೀನಿ, ಅವರು ನಾನು ಈಲ್ಡ್ ಆದ್ರೆ ಕೇಳಲಿ, ಏನಾದ್ರು ಇಲ್ಲದೆ ಹೋದ್ರೆ ನಾನು ಉತ್ತರ ಎಲ್ಲ ಪೂರ್ಣ ಆದ್ಮೇಲೆ ಬರ್ಕೊಂಡು ಏನೇನ್ ಕ್ಲಾರಿಫಿಕೇಶನ್ ಕೇಳಬೇಕು ಕೇಳಿ. ಕರೆಕ್ಟ್, ಆಯ್ತು, ಹಂಗ್ ಮಾಡಿ.
ಹಂಗ್ ಮಾಡಿ ರೈಟ್ ಈ ತರ ಆದ್ರೆ ಪ್ರತಿ ಸೆಂಟೆನ್ಸ್ಗೆ ಇಲ್ಲ. ಇಟ್ಸ್ ವೆರಿ ಡಿಫಿಕಲ್ಟ್ ಮಾತಾಡಿ ತಾವು ಮಾತಾಡಿ ಟು ಕಂಪ್ಲೀಟ್ ಮೈ ಸ್ಪೀಚ್, ಕಂಪ್ಲೀಟ್ ಮೈ ರಿಪ್ಲೈ. ಇಲ್ಲ ನಾನು ಯಾರು ಪರ್ಮಿಷನ್ ಕೊಡಿಲ್ಲ ಮಾತಾಡಿ, ಆಮೇಲೆ ಅವ್ರು ಏನು ಕೇಳ್ತಾರೆ ಕ್ಲಾರಿಫೈ ಮಾಡಿ. ಅದರಿಂದ ಮಾನ್ಯ ಅಧ್ಯಕ್ಷರೇ, ಈಗ ನಾನು ಪೂಜಾರರು ಹೇಳಿದ್ದಾರೆ, ನಿರ್ಮಲಾ ಸೀತಾರಾಮನ್ ಅವರ ಇಂಟರ್ವ್ಯೂ, ಪ್ರಜಾವಾಣಿಯಲ್ಲಿ ಬಂದಿರತಕ್ಕಂಥ ಇಂಟರ್ವ್ಯೂ, ಅದನ್ನು ಹೇಳಿದ್ದಾರೆ. ನಿನ್ನೆ ಬಸವರಾಜ ಬೊಮ್ಮಾಯಿ ಅವರು ಅಸೆಂಬ್ಲಿನಲ್ಲಿ ಉತ್ತರ ಕೊಟ್ಟದನ್ನು ಹೇಳಿದ್ದಾರೆ. ನಾನು ಹೇಳ್ತಾ ಇರೋದು ಅವರ ಬಜೆಟ್ ಸ್ಪೀಚ್ನಲ್ಲಿ ಏನು ಹೇಳಿದ್ರು ಅಷ್ಟಕ್ಕೆ ಮಾತ್ರ ಸೀಮಿತವಾಗಿ ಹೇಳ್ತಾ ಇದ್ದೀನಿ. ನಿರ್ಮಲಾ ಸೀತಾರಾಮನ್ ಏನು ಹೇಳಿದ್ರು ಅವ್ರ ಬಜೆಟ್ ಸ್ಪೀಚ್ನಲ್ಲಿ, ಆಮೇಲೆ ಬಸವರಾಜ ಬೊಮ್ಮಾಯಿ ಅವರು ಏನು ಹೇಳಿದ್ರು ಅದನ್ನ ಹೇಳಿದ್ರು. ಬಸವರಾಜ ಬೊಮ್ಮಾಯಿ ಅವರು ಹೇಳ್ತಾರೆ, ಈಗ ನೀವು ಸರಿಯಾದ ಫಾರ್ಮ್ಯಾಟ್ ಕಳಿಸಿಲ್ಲ, ಫಾರ್ಮ್ಯಾಟ್ನಲ್ಲಿ ಕೇಳಿಲ್ಲ. ನಾನು ಪ್ರಧಾನಮಂತ್ರಿಗಳು ಭೇಟಿ ಮಾಡಿದ್ದೀನಿ, ನಾನು ನಿರ್ಮಲಾ ಸೀತಾರಾಮನ್ ಭೇಟಿ ಮಾಡಿದ್ದೀನಿ, ನಮ್ಮ ಮಂತ್ರಿಗಳು ಡಿ ಕೆ ಶಿವಕುಮಾರ್ ಅವರು ಪತ್ರ ಬರೆದಿದ್ದಾರೆ. ಸ್ವತಃ ನಾನು ಮತ್ತು ಡಿ ಕೆ ಶಿವಕುಮಾರ್ ಜಲಸಂಪನ್ಮೂಲ ಸಚಿವರನ್ನು ಭೇಟಿ ಮಾಡಿದ್ದೀವಿ. ಇದನ್ನೆಲ್ಲ ಕೇಳಿದ್ದೀರಿ. 5,300 ಕೋಟಿ ಕೊಡಿ, ನೀವೇ ಒಪ್ಕೊಂಡಿದ್ದೀರಿ ಬಜೆಟ್ನಲ್ಲಿ ಕೊಡಿ ಅಂತ. ಈಗ ಇವರು ಇಲ್ಲ ಸರಿಯಾಗಿ ಕೇಳಲಿಲ್ಲ, ಇವ್ರನ್ನೇ ಕರ್ಕೊಂಡು ಹೋಯ್ತು, ಇವ್ರು ನಿಮ್ಮ ಲೀಡರ್ಶಿಪ್ನಲ್ಲಿ ಹೋಗೋಣ, ಕೊಡಿಸಿಯಪ್ಪ 5,300 ಕೋಟಿ ರೂಪಾಯಿನ ಕೊಡಿಸಿ, ನಮ್ಗೇನು ರಾಜ್ಯಕ್ಕೆ ಬರ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್